ಇವತ್ತು ನಾನು 2 ಚಿತ್ರಗಳ ವಿಮರ್ಶೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಇದು. 2 ಚಿತ್ರಗಳಲ್ಲಿ ಒನ್ ಹಾಫ್ ಇಸ್ ಕ್ಲಿಯರ್ಲಿ ಬೆಟರ್ ದ್ಯಾನ್ ದಿ ಅದರ್. ರವಿ ಸಾರಂಗ ಅವರ ರಕ್ಕಸಪುರದೋಳ್ನಲ್ಲಿ ಆ ಬೆಟರ್ ಹಾಫ್ ಸೆಕೆಂಡ್ ಹಾಫ್. ಎಷ್ಟರ ಮಟ್ಟಕ್ಕೆ ಅಂದ್ರೆ, ಸಾಧಾರಣವಾಗಿ ಶುರುವಾದ ಕಥೆ ಬಿಲ್ಡ್ ಆಗ್ತಾ 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 ಅದು ಮುಗಿಯೋಷ್ಟರಲ್ಲಿ ಪರವಾಗಿಲ್ವಲ್ಲ, ಚೆನ್ನಾಗೇ ಮಾಡಿದಾರಲ್ಲ ಅಂತ ಅನ್ನಿಸುವ ಮಟ್ಟಕ್ಕೆ ಆರಂಭದ ನ್ಯೂನ್ಯತೆಗಳನ್ನ ಮರೆಸಿ. ಅಷ್ಟು ಈ ಚಿತ್ರದ ಶಾರ್ಟ್ ರಿವ್ಯೂ. ಈಗ ವಿವರವಾಗಿ ನೋಡೋಣ. ರಾಜ್ ಬಿ ಶೆಟ್ಟಿ ಅವರ ಪಾತ್ರದ ಹೆಸರು ಶಿವ ಅಂತ. ಪಾರ್ವತಿ ಅನ್ನೋ ಹೆಸರಿನ ಪಾತ್ರವೂ ಇದೆ. ಶಿವಕುಮಾರ್, ಶಿವಪ್ರಸಾದ್, ಶಿವರಾಜ್ ಅಂತೆಲ್ಲ ಅಲ್ಲ, ಬರೀ ಶಿವ. ಅದು ಸ್ವಲ್ಪ ವಿಯರ್ಡ್ ಆಗಿತ್ತು, ಎಸ್ಪೆಷಲಿ ಅವರ ಡೆಸ್ಕ್ ಮೇಲಿರೋ ನೇಮ್ ವೆಡ್ಜ್ ನಲ್ಲಿ ಆ ಒಂದು ಹೆಸರನ್ನ ನೋಡುವಾಗ. ಬರೀ 2 ಅಕ್ಷರ. ಎನಿವೆ, ಇವರು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. 6 ತಿಂಗಳದ ಸಸ್ಪೆನ್ಷನ್ ನಂತರ ಕ್ರೈಮ್ ರೇಟ್ ಲೋ ಇರೋ ಒಂದು ಸ್ಟೇಷನ್ಗೆ ಇವರ ಪೋಸ್ಟಿಂಗ್ ಆಗತ್ತೆ. ಸಿಂಗಾನಲ್ಲೂರ್ ಹತ್ರ ಕಾಗಿಲವಾಡಿನೋ ಏನೋ ಇತ್ತು ಆ ಪೊಲೀಸ್ ಸ್ಟೇಷನ್ ಹೆಸರು. ರಕ್ಕಸಪುರ ಅನ್ನೋ ಹೆಸರು ಪ್ರತ್ಯೇಕವಾಗಿ ಬಂದ ಹಾಗೆ ನನಗೆ ಅದು ರಿಜಿಸ್ಟರ್ ಆಗ್ಲಿಲ್ಲ. ಎನಿವೆ, ಈ ಊರ್ನಲ್ಲಿ ಕ್ರೈಮ್ ರೇಟ್ ಏನೋ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಊರ್ ತುಂಬಾ ವಾಮಾಚಾರ, ಮಾಟ ಮಂತ್ರ ಎಲ್ಲ ಇದೆ. ಯಾಕೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಈ ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಫ್ ಕೋರ್ಸ್ ಇದೆ, ಆದ್ರೆ ಅಲ್ಲಿರೋ ಪೊಲೀಸರಿಗೆ ಏನು ಕೆಲಸ ಇಲ್ಲ. ರಿಮೆಂಬರ್, ಕ್ರೈಮ್ ರೇಟ್ ಕಡಿಮೆ ಇದೆ ಅಂತ. ಆ ಊರಿನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸಿದ್ದಪ್ಪ ಅನ್ನೋ ಗುರುಗಳಿದ್ದಾರೆ. ಊರಿನಲ್ಲಿರೋರ್ಗೆ ಏನೇ ತೊಂದರೆ ಆದ್ರೂ ಅವರು ಸಿದ್ದಪ್ಪ ಅವರ ಹತ್ರನೇ ಹೋಗೋದು. ಹೀಗಿರುವಾಗ ಸಡನ್ ಆಗಿ ಹೆಂಗಸರ ಸರಣಿ ಕೊಲೆಗಳು ನಡೆಯುತ್ತವೆ. ಆ ಕೊಲೆಗಳನ್ನ ಮಾಡ್ತಿರೋದು ಯಾರು, ಯಾಕೆ ಅನ್ನೋದನ್ನ ಸಬ್ ಇನ್ಸ್ಪೆಕ್ಟರ್ ಶಿವ ಜೊತೆ ಸೇರಿ ನಾವು, ಪ್ರೇಕ್ಷಕರಾದ ನಾವು ಕೂಡ ಪತ್ತೆ ಹಚ್ಚೋದೆ ಈ ಉಳಿದ ಕಥೆ. ಆರಂಭದಲ್ಲಿ ಒಂದು ಅನಿಮೇಷನ್ ವಿಡಿಯೋ ತೋರಿಸ್ತಾರೆ, ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಡಿಯೋ ಅದು. ಆ ವಿಡಿಯೋದಲ್ಲಿ ಬಂದ ಕಥೆ ತುಂಬಾ ಪವರ್ಫುಲ್ ಆಗಿ ಇತ್ತು. ಆ ಕಥೆಗೂ ಚಿತ್ರದ ಕಥೆಗೂ ಸಂಬಂಧ ಅದಿರಬಹುದಾ ಇದಿರಬಹುದಾ ಅಂತ ನಾನಂತೂ ಯೋಚನೆ ಮಾಡ್ತಾಲೇ ಇದ್ದೆ. ಕೊನೆ ತನಕನೂ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಈ ಚಿತ್ರದ ಕಥೆಯಲ್ಲೇ ಅದನ್ನ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ನನಗನ್ನಿಸ್ತು. ನಿಮಗೇನಾದ್ರೂ ಕನೆಕ್ಷನ್ ಸಿಕ್ಕಿದ್ರೆ ತಿಳಿಸಿ. ಶಿವ, ಆತನ ಹೆಂಡತಿ ರೂಪ, ಸ್ವಾದಿಷ್ಟಾ ಕೃಷ್ಣನ್ ಆ ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ. ಅವರಿಬ್ಬರ ನಡುವಿನ ಕೆಮಿಸ್ಟ್ರಿ ಹಾಗೂ ಅವರಿಬ್ಬರು ಇರುವ ದೃಶ್ಯಗಳಲ್ಲಿ ಒಂದು ನ್ಯಾಚುರಲ್ ಫ್ಲೋ ಸಿಗ್ತಾ ಇಲ್ವಲ್ಲ ಅನ್ನೋ ಭಾವನೆ ನನಗಿತ್ತು. ನಮಗೆ ಅಂತಹ ಭಾವನೆಯನ್ನೇ ಕೊಡಬೇಕು ಅನ್ನೋದು ರವಿ ಸಾರಂಗ ಅವರ ಉದ್ದೇಶವಾಗಿದ್ದಿರಬಹುದು. ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋಕೆ ರೆಡಿಯಾಗಿದ್ದೀನಿ. ಆದ್ರೆ ನನ್ನ ವಾದ ಏನು ಅಂದ್ರೆ, ಅವರಿಬ್ಬರ ಸಂಬಂಧದಲ್ಲಿ ಆ ಎಮೋಷನ್ಸ್ ನಮಗೂ ಇನ್ನೂ ಹೆಚ್ಚಾಗಿ ವರ್ಕ್ ಆಗಿದ್ರೆ, ಅವರಿಬ್ಬರ ಸಂಬಂಧದಲ್ಲಿ ಒಂದು ವಿಶೇಷತೆ ಇದೆ, ಒಂದು ಸ್ಪೆಷಲ್ ಎಲಿಮೆಂಟ್ ಇದೆ, ಅದು ಇನ್ನೂ ಎಫೆಕ್ಟಿವ್ ಆಗಿದ್ದಿರಬಹುದಿತ್ತು ಅನ್ನೋದು. ಎನಿವೆ, ಅದು ಮೇಜರ್ ಕನ್ಸರ್ನ್ ಏನಲ್ಲ ಬಿಡಿ. The major concern I had with the first half of this film is the amount of time it spends in exposition. ಅಂದ್ರೆ ಕ್ಯಾರೆಕ್ಟರ್ಸ್ ಅನ್ನ, ಊರನ್ನ, ಕಾನ್ಫ್ಲಿಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ತಗೊಳ್ತು ಈ ಚಿತ್ರ ಅಂತ ನನಗನ್ನಿಸ್ತು. ಅಂದ್ರೆ ಅಷ್ಟೇ ಎಫೆಕ್ಟಿವ್ ಆಗಿ ಅಥವಾ ಅದಕ್ಕಿಂತ ಎಫೆಕ್ಟಿವ್ ಆಗಿ ಇನ್ನೂ ಕಡಿಮೆ ಸಮಯದಲ್ಲೇ ಹೇಳಬಹುದಿತ್ತ ಅನ್ನೋ ಪ್ರಶ್ನೆ ಬಂತು. ಪೊಲೀಸ್ ಸ್ಟೇಷನ್ ದೃಶ್ಯಗಳು, ಅಲ್ಲಿ ಹುಟ್ಟದಿರುವ ಹಾಸ್ಯ, ದೇವಸ್ಥಾನದ ದೃಶ್ಯಗಳು, ಕೆಲವರ ಅನ್ಇಂಪ್ರೆಸಿವ್ ಪರ್ಫಾರ್ಮೆನ್ಸಸ್, ಇದೆಲ್ಲವೂ ಸೇರಿ ಅನ್ಫಾರ್ಚುನೇಟ್ಲಿ ಚಿತ್ರದ ಒಂದು ಅರ್ಧ ಭಾಗದಲ್ಲಿ ಅದನ್ನ ಒಂದು ರೆಗ್ಯುಲರ್ ಝೋನ್ಗೆನೆ ತಳ್ಳಿಬಿಡುತ್ತೆ. ಆದ್ರೆ ಅಲ್ಲಲ್ಲಿ ಕೆಲವು ಮೊಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ, ಕೆಲವು ದೃಶ್ಯಗಳನ್ನ ಹಾಕಿ, ಸರಿ ಮುಂದಕ್ಕೆ ಏನಾಗತ್ತೆ ನೋಡಿ ಬಿಡೋಣ ಅನ್ನೋ ಒಂದು ಕುತೂಹಲವನ್ನ ನಮ್ಮಲ್ಲಿ ಉಳಿಸ್ಕೊಂಡಿದ್ದಾರೆ. ಒಂದು ಮಗು ಶಾಲೆ ಮುಂದೆ ರಾಜ್ ಅವರನ್ನ ಒಂದು ಸಂಬಂಧದ ಹೆಸರಿಂದ ಕರೆದು ಪರಿಚಯ ಮಾಡುತ್ತೆ. ಆಗ ಮುಂದೆ ಏನಾಗಬಹುದು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ಇಂಪಾರ್ಟೆಂಟ್ ರಿವೀಲ್ ಅದು. ಆದ್ರೂ ಆ ಐಡಿಯಾ ತುಂಬಾ ಚೆನ್ನಾಗಿತ್ತು. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿಗೆ ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರವೇ ಸೈನ್ಸ್ ಟೀಚರ್ನ ಪಾತ್ರ. ಆ ಪಾತ್ರಕ್ಕೆ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಇದ್ರೂನು ಆ ಪಾತ್ರಕ್ಕೆ ಒಂದು ಸ್ವಭಾವ ಕೊಟ್ಟು ಅದರಲ್ಲಿ ಕೆಮಿಸ್ಟ್ರಿಯನ್ನ ಸೇರಿಸಿ ಸಸ್ಪೆನ್ಸ್ ಅನ್ನ ಹುಟ್ಟಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿತ್ತು. ಒಂದು ಕ್ರೈಮ್ ಥ್ರಿಲ್ಲರ್ಗೆ ಪೂರಕವಾಗುವಂತೇನೆ ಈ ಚಿತ್ರ ಕೂಡ ನಮಗೆ ಅಲ್ಲಲ್ಲಿ ಡೌಟ್ಸ್ ಅನ್ನ ಸೀಡ್ ಮಾಡ್ತಾ, ಪ್ಲಾಂಟ್ ಮಾಡ್ತಾ ಹೋಗ್ತಾರೆ. ಇವ್ರು ಕಿಲ್ಲರ ಅನ್ನೋ ರೀತಿಯಲ್ಲಿ. ಹಾಗೇನೆ ಮೊದಲನೇ ಕೊಲೆ ಒಂದು ನಡೆಯುತ್ತೆ. ಅದನ್ನ ರಾಜ್ ಅವರು ಇನ್ವೆಸ್ಟಿಗೇಟ್ ಮಾಡೋ ವಿಧಾನವು ಚೆನ್ನಾಗಿತ್ತು. ಆದ್ರೆ ಇವೆಲ್ಲವೂ ಬಿಡಿಯಾಗಿ ಚೆನ್ನಾಗಿದ್ವು. ಒಟ್ಟಿಗೆ ಒಂದು ಡೆನ್ಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ಭಾವನೆಯನ್ನ ಅನ್ಫಾರ್ಚುನೇಟ್ಲಿ ಹುಟ್ಟಿಸ್ಲಿಲ್ಲ. ಆದ್ರೆ ಇವೆಲ್ಲವನ್ನು ಮರೆಸೋದು ಈ ಕಥೆ ತನ್ನ ಒರಿಜಿನಲ್ ಕಿಲ್ಲರ್ನ ಪರಿಚಯಿಸಿದಾಗ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್.
ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್. ಹಾಗಾಗಿ ವ್ಯಕ್ತಿಗಳ ಸೈಕಾಲಜಿ, ಆ ಸೈಕಾಲಜಿಯಲ್ಲಿ ಇರುವ ಸಮಸ್ಯೆಗಳು ಇವೆಲ್ಲವೂ ಈ ಕಥೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೈಕಾಲಜಿಯ ವಿಚಾರದಲ್ಲೇ ಈ ಚಿತ್ರ ಒಂದನ್ನ ತುಂಬಾ ವಿಶೇಷವಾಗಿ ಮಾಡಿದೆ. ಅದನ್ನು ಆಬ್ವಿಯಸ್ಲಿ ಏನು ಅಂತ ನಾನು ಹೇಳೋದಿಲ್ಲ, ಆದರೆ ಅದು ಅನ್ಡಿನಯಬ್ಲಿ ಈ ಚಿತ್ರದ ಹೈಲೈಟ್. ಕೊಲೆಗಾರನ ಪಾತ್ರದಲ್ಲಿ ನಟಿಸಿರೋರ ಹೆಸರನ್ನು ಸಹ ನಾನು ಹೇಳೋದಿಲ್ಲ, ಬಿಕಾಸ್ ಅದು ಕೂಡ ಆಬ್ವಿಯಸ್ಲಿ ಸ್ಪಾಯ್ಲರ್ ಆಗ್ಬಿಡುತ್ತೆ. ಆದ್ರೆ ಆ ವ್ಯಕ್ತಿಯ ನಟನೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ಆ ಪಾತ್ರಕ್ಕೆ ಅಂತ ಒಂದು ಮ್ಯಾನರಿಸಮ್ ನ ಇವರು ಕಂಡು ಹಿಡ್ಕೊಂಡಿದ್ದಾರೆ. ಅದನ್ನ ಪದೇ ಪದೇ ಮಾಡ್ತಾರೆ ಕೂಡ, ಆದ್ರೆ ಇವರು ಅದನ್ನ ಕನ್ವಿಕ್ಷನ್ ಇಂದ ಮಾಡೋದ್ರಿಂದ ಅದು ಆಭಾಸವಾಗದೆ ತುಂಬಾ ಕನ್ವಿನ್ಸಿಂಗ್ ಆಗಿ ಪೋರ್ಟ್ರೇ ಆಗಿದೆ. ಈ ಕೊಲೆಗಾರನ ಬ್ಯಾಕ್ ಸ್ಟೋರಿ, ತಂದೆಯ ಪಾತ್ರ, ಸಬ್ ಇನ್ಸ್ಪೆಕ್ಟರ್ ಶಿವ ಹಾಗೂ ಈ ಕೊಲೆಗಾರನ ನಡುವೆ ನಡೆಯುವ ಒಂದು ಸಣ್ಣ ಸೈಕಲಾಜಿಕಲ್ ಬ್ಯಾಟಲ್, ಇವೆಲ್ಲವೂ ಈ ಚಿತ್ರಕ್ಕೆ ಬೇಕಾದ ಥ್ರಿಲ್ ಅನ್ನ, ಎಕ್ಸೈಟ್ಮೆಂಟ್ ಅನ್ನ ತಂದುಕೊಟ್ಟಿವೆ. ನಾನು ಹೇಳಿದ ಹಾಗೆ ಕೊಲೆಗಾರ ಬಂದ ಮೇಲೆ ಈ ಚಿತ್ರ ಗೆಲುವಿನ ಕಡೆಗೆ ಹೆಜ್ಜೆ ಹಾಕುತ್ತೆ. ಅಂದ್ರೆ ಕೊಲೆಗಾರ ಬಂದ, ಆದ್ರೆ ಕಥೆಗೂ ಜೀವ ಬಂತು. ರಾಜ್ ಅವರ ಪಾತ್ರಕ್ಕೆ ಇನ್ನೂ ಗಟ್ಟಿಯಾದ ಬೇರುಗಳು ಬೇಕಿದ್ವು. ಆ ಪಾತ್ರ ಶಿವ. ಆತ ಒಬ್ಬ ಆಲ್ಕೋಹಾಲಿಕ್. ಸೊ ಆತ ಪ್ರಾಯಶಃ ತಲೆಯಲ್ಲಿ ತೇಲ್ತಾ ಇರ್ತಾನೆ. ಆ ಪಾತ್ರವು ಅನ್ಫಾರ್ಚುನೇಟ್ಲಿ ತೇಲ್ತಾನೆ ಇತ್ತು, ಬಿಗಿಯಾಗಿ ನಿಲ್ಲಲಿಲ್ಲ. ಹೌದು, ಆತ ಆಲ್ಕೋಹಾಲಿಕ್, ಹಾಗೇನೆ ಆತನಿಗೆ ಇನ್ನೊಂದು ಸ್ವಭಾವವೂ ಇದೆ. ಈ ಎರಡನ್ನ ಬಿಟ್ಟು ಆತನನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆತನನ್ನ ಮೆಚ್ಕೊಳ್ಳೋದಕ್ಕೆ, ಆತನಿಗಾಗಿ ರೂಟ್ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇದ್ವು. ಆತನ ಪರ್ಸನಲ್ ಸ್ಟೇಕ್ಗಾಗ್ಲಿ ಅಥವಾ ಈ ಚಿತ್ರದ ಓವರ್ ಆಲ್ ಎಮೋಷನಲ್ ಸ್ಟೇಕ್ಸ್ ನ ಒಳಗೇನೆ ಇನ್ನೂ ಸ್ವಲ್ಪ ಆಳವಾಗಿ ಇಳಿಬಹುದಿತ್ತು ಅಂತ ಅನ್ನಿಸ್ತು. ದಾಟ್ ಸೆಡ್, ರಾಜ್ ಅವರನ್ನ ಈ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದು ಒಳ್ಳೆ ನಿರ್ಧಾರ. ಕ್ಯಾಮೆರಾ ವರ್ಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್, ಹಾಡುಗಳು, ಸೌಂಡ್ ಎಫೆಕ್ಟ್ಸ್ ಎಲ್ಲವೂ ವಿಶೇಷವಾಗಿದ್ವು ಅನ್ನೋದಕ್ಕಿಂತ ಈ ಚಿತ್ರದ ಅವಶ್ಯಕತೆಗೆ ತಕ್ಕಂತೆ ಇದ್ವು. ಆಕ್ಷನ್ ಡೈರೆಕ್ಟರ್ ರವಿ ವರ್ಮಾ ಅವರ ನಿರ್ಮಾಣದ ಚಿತ್ರ ಇದು. ಹಾಗಾಗಿ ಆಕ್ಷನ್ ನ ಚೆನ್ನಾಗಿ ಮಾಡಬೇಕು ಅನ್ನೋ ಫೋಕಸ್ ಕಂಡು ಬರುತ್ತೆ. ಹಾಗೇನೆ ಬೆಂಕಿಯನ್ನ ಇಟ್ಕೊಂಡು, ಐ ಥಿಂಕ್ ದಟ್ ಇಸ್ ರವಿ ವರ್ಮಾ ಸ್ಪೆಷಾಲಿಟಿ, ಬೆಂಕಿಯನ್ನ ಇಟ್ಕೊಂಡು ಒಂದು ಆಕ್ಷನ್ ಸೀನ್ ಕೂಡ ಇದೆ. ಥ್ರಿಲ್ಲರ್ಸ್, ಸೈಕಲಾಜಿಕಲ್ ಥ್ರಿಲ್ಲರ್ಸ್ ಪ್ರೇಕ್ಷಕರಿಗೆ ಯಾವಾಗ್ಲೂ ಒಂದು ಮಿನಿಮಮ್ ಗ್ಯಾರಂಟಿ ಜಾನ್ರಾನೆ. ಕನ್ನಡ ಪ್ರೇಕ್ಷಕರಿಗೂನು ಅದು ಒಂದು ಇಷ್ಟವಾದ ಜಾನ್ರಾ ಅನ್ನೋದಕ್ಕೆ ಹಿಂದೆ ಗೆದ್ದ ಹಲವಾರು ಚಿತ್ರಗಳ ಉದಾಹರಣೆಗಳಿವೆ. ಈ ಚಿತ್ರ ಮುಗಿಯುವಷ್ಟರಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಆ ಮಿನಿಮಮ್ ಗ್ಯಾರಂಟಿ ಅನ್ನೋ ಘಟ್ಟವನ್ನು ಮೀರಿ ನನ್ನ ರಂಜಿಸ್ತು, ಇಂಪ್ರೆಸ್ ಮಾಡ್ತು.